ವಿಜಯಪುರ ಜಿಲ್ಲೆಯಲ್ಲಿ ಮಾದಿಗ ಸಮಾಜದ ಕೂಲಿ ಕಾರ್ಮಿಕರ ಮೇಲೆ ನಡೆದ ದುರ್ಘಟನೆ ಖಂಡಿಸಿ ಕಲಬುರಗಿ ಚಿಂಚೋಳಿಯ ತಾಲೂಕಾ ಮಾದಿಗ ಸಮಾಜ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾದಿಗ ಸಮಾಜ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣವಾಗಿ ಸತ್ತು ಹೋಗಿದೆ. ಏಕೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ರಾಜ್ಯದಲ್ಲಿ ಇಂತಹ ಘಟನೆಗಳು ಬಹಳಷ್ಟು ಹೆಚ್ಚಾಗಿದ್ದು ಸರ್ಕಾರವು ಪೂರ್ಣವಹಿಸುತ್ತಿದ್ದು. ಹೇಗಾದರೂ ಕೂಡ ಸರ್ಕಾರವು ವಿಜಯಪುರ ಜಿಲ್ಲೆಯಲ್ಲಿ ಆಗಿರುವ ನಮ್ಮ ಸಮಾಜದ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಹಲ್ಲೆಗೆ ಒಳಗಾಗಿರುವ ಕೂಲಿ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ವತಿಯಿಂದ ತಲಾ ಒಬ್ಬರಿಗೆ 1 ಕೋಟಿ ರೂಪಾಯಿ ನೀಡಬೇಕೆಂದು ಒತ್ತಾಯಿಸಿದರು. ಒಂದಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಹೀಗೆ ಅನೇಕ ಜಿಲ್ಲೆಗಳಲ್ಲೆಲ್ಲ ಕೇವಲ ಮಾದಿಗರ ಮೇಲೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಖಂಡಿಸಲಿಕ್ಕೆ ಇವತ್ತು ನಾವೆಲ್ಲರೂ ತಯಾರಾಗಬೇಕಾಗ್ತದ. ಸರ್ಕಾರದ ಕಣ್ಣು ತೆರೆಸಬೇಕಾಗ್ತದೆ. ಇವತ್ತು ನಾಟಕೀಯ ಬೆಳವಣಿಗೆಗಳನ್ನ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿವೆ. ಒಂದ್ ಕಡೆ ಉಸ್ತುವಾರಿ ಸಚಿವರು ಹೇಳ್ತಾರ ಅವ್ರ ಮೇಲೆ ಕಠಿಣವಾದಂತ ಕ್ರಮ ನಾವೆಲ್ಲ ಆದೇಶ ಮಾಡಿದ್ದೇವೆ ಅಂತ ಹೇಳ್ತಾರೆ. ಯಾವ ಆದೇಶ ಮಾಡಿರಿ, ಏನಂತ ಮಾಡಿರಿ? ಅಲ್ಲಿ ನಿರಂತರವಾಗಿ ಸುಮಾರು 2 ಗಂಟೆಗಳ ಕಾಲ ಮಾದಿಗ ಸಮುದಾಯ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನಡಿಲಿಕ್ಕಾಗಲಾರ್ದಂತ ಪರಿಸ್ಥಿತಿಗೆ ಇವತ್ತು ನೀವು ತಂದಿರಿ. ನಿಮ್ಗೆ ಯಾವ ಶಿಕ್ಷೆ ಕೊಡ್ಲಿಕ್ಕೆ ತಯಾರಾಗಿದೆ ಇವತ್ತು ಪೊಲೀಸರು ಅಂತಕ್ಕಂಥ ಪ್ರಶ್ನೆ ಉದ್ಭವಿಸ್ತದೆ. ಹೀಗಾಗಿ ಅಲ್ಲಿರ್ತಕ್ಕಂಥ SP ಅವರು ಕೂಡ ಬಹಳ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ SP ಅವರೆಲ್ಲ ನಾವು ಅರೆಸ್ಟ್ ಮಾಡಿದ್ದೇವೆ, ಅಟ್ರಾಸಿಟಿ ಕೇಸ್ ಮಾಡಿದ್ದೇವೆ ಅಂತ ನಿನ್ನೆ ನಾವು ಫೋನ್ ಮಾಡಿದ್ದೇವೆ ಅವ್ರಿಗೆ, SP ಅವರಿಗೆ. ಅವ್ರು ಹೇಳ್ತಾರ ಇಲ್ಲ ಅರೆಸ್ಟ್ ಮಾಡಿದ್ದೇವೆ ನಾವು, ಅವ್ರಿಗೆ 4 ಜನರಿಗೆ ತಂದು ನಮ್ಮಲ್ಲಿ ಪೊಲೀಸ್ ಶಿಕ್ಷೆಯನ್ನು ಕೊಡ್ಬೇಕಾಗಿ ಕೊಟ್ಟಿವಿ ಅಂತ ಹೇಳ್ತಕ್ಕಂಥ ಮಾತು ಶುದ್ಧ ಸುಳ್ಳದ. ಅಟ್ರಾಸಿಟಿ ಆಗಿರ್ಬೋದು, ಆದ್ರೆ ನಮ್ಮ ಮಾದಿಗ ಸಮುದಾಯದ ಕಾರ್ಮಿಕರ ಮೇಲೆ ಏನು ಹಲ್ಲೆ ಆಗ್ಯದ ಆ ರೀತಿ ನಾವು ಕೂಡ ಮಾಡ್ಲಕ್ಕೆ ತಯಾರಿದ್ದೀವಿ. ಇವತ್ತು ಕೇವಲ ಚಿಂಚೋಳಿಯಲ್ಲಿ ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆ ಆಗ್ಬೋದು. ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಚಿಂಚೋಳಿಯಿಂದ ಸುಮಾರು 100 ಜನರು ಏನಪ್ಪ ಮಾದಿಗರು ಬಿಜಾಪುರ ಜಿಲ್ಲೆಗೆ ಹೋಗಿ ಅವರನ್ನ ನಿಮ್ಗೆಲ್ಲ ಗೊತ್ತಿರಬೇಕು, ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಮಾದಿಗರು ನಾವು ಅವ್ರ ಓಟ್ಗಳನ್ನು ಪಡೆದು ಇವತ್ತೇನಪ್ಪ ಅಂದ್ರೆ ಮಂತ್ರಿ ಆಗಿರ್ತಕ್ಕಂಥವ್ರು MB ಪಾಟೀಲ್ ಅವರು. ಈ ಸಂದರ್ಭದಾಗ ಅವ್ರು ಹೇಳ್ತಾರೆ ಪಾಪ ಇಲ್ಲ ಕಾನೂನು ಸುವ್ಯವಸ್ಥೆ ನಾವು ಅದು ಬಿಡಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ. ಹೌದಪ್ಪ, MB ಪಾಟೀಲ್ ಅರೆಸ್ಟ್ ಮಾಡಿದ್ವಿ. ಈ ನಮ್ಮ ಹುಡುಗರಿಗೆ ಹೊಡೆದಿರ್ತಕ್ಕಂಥದ್ದು ಬಿಟ್ಟು ವಾಪಸ್ ಬರ್ತವೇನು? ಸಾಧ್ಯ ಇಲ್ಲ. ಅವರು ಜೀವನ ಪರ್ಯಂತರ ನಮ್ಮ ಕಾರ್ಮಿಕರು, ನಮ್ಮ ಸಮಾಜದವರು ನರಳತಕ್ಕಂಥ ಪರಿಸ್ಥಿತಿ ಅದ. ಹಾಗಾಗಿ ಸರ್ಕಾರ ಮುತುವರ್ಜಿ ವಹಿಸು ಸುಮಾರು 1 ಕೋಟಿ ರೂಪಾಯಿ ಪ್ರತಿಯೊಬ್ಬ ಕಾರ್ಮಿಕನಿಗೆ ಕೊಡಬೇಕು. ಕೊಡದೇ ಇದ್ದರ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸಚಿವರು ಗುಲ್ಬರ್ಗಕ್ಕೆ ಬಂದ್ರ ನಾವು ಅವರನ್ನು ಮುತ್ತಿಗೆ ಹಾಕ್ತಿದ್ದೇವೆ, ಅವರನ್ನು ಘೇರಾವ್ ಮಾಡ್ತಿದ್ದೇವೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ನಾವು ಕೊಡ್ತಾ ಇವತ್ತು ನಮ್ಮ ಎಲ್ಲ ನಾಯಕರ ಪರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಂದು ಸಂಘಟನೆಯ ಪರವಾಗಿ ಬಂದಿರತಕ್ಕಂಥ ನಾಯಕರ ಸಮ್ಮುಖದಲ್ಲಿ ಸನ್ಮಾನ್ಯ ತಹಶೀಲ್ದಾರ್ ಅವರಿಗೆ ನಮ್ಮ ವಿನಂತಿಯನ್ನ ಸಲ್ಲಿಸ್ತಾ ಇದ್ದೀವಿ. ಇದ್ರ ಮೇಲೆ ತಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಏನಪ್ಪಾ ಅಂದ್ರೆ ಮತ್ತು ಮುಖ್ಯಮಂತ್ರಿ ಕೂಡ ಇಲ್ಲಿ ಆಗಿರ್ತಕ್ಕಂಥ ಘಟನೆ ವಿವರಗಳನ್ನ ಸಲ್ಲಿಸ್ತೀರಿ ಅಂತಕ್ಕಂಥ ವಿಶ್ವಾಸ ಹೊಂದಿ ನನ್ನ ಮಾತಿಗೆ ಇತಿಶ್ರೀ ಹೇಳ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಪ್ರತಿಭಟನೆಯಲ್ಲಿ ಮಾದಿಗ ಸಮಾಜ ಮುಖಂಡರಾದ ನರಸಪ್ಪ, ಸುನಿಲ್ ಸಲಗಾರ್, ಆಕಾಶ್ ಕುಳ್ಳೂರ್, ನಾಗಾರ್ಜುನ್ ಕಟ್ಟಿ, ಮಲ್ಲು ಕೊಂಡಬಲ್, ವಿಜಯ್ ಕುಮಾರ್, ಮಚೇಂದ್ರ ಸೇರ್ಕಾರ್, ಪ್ರವೀಣ್ ಓಂಕಾರ್, ಮೋಹನ್ ದಂಡೀನ್, ವಿವೇಕ್ ಸಾಲೇಬೀರನಹಳ್ಳಿ ಮತ್ತು ಅನೇಕ ಮಾದಿಗ ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಾಗರಾಜ್ ಪಾಟೀಲ್, C9 ಕನ್ನಡ, ಚಿಂಚೋಳಿ.